ಹಾಯ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಮುಂಚಾನ ವೇಳೆಯಲ್ಲಿ ದೇವರು ನಿಮ್ಮ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಿ ನಿಮ್ಮನ್ನು ಸಂತೋಷವಾಗಿಟ್ಟು ನಡೆಸಲಿ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ಈ ಉದಯ ಕಾಲದಲ್ಲಿ ದೇವರು ಪ್ರತಿನಿತ್ಯವೂ ನಮಗೆ ತನ್ನ ಜೀವವುಳ್ಳ ಮಾತುಗಳಿಂದ ನಮ್ಮನ್ನು ನಡೆಸುತ್ತಿರುವ ದೇವರಿಗೆ ಸ್ತೋತ್ರ ಹೇಳೋಣ. ಈ ದಿನವೂ ಆ ದೇವರು ಕೊಟ್ಟಂತ ಆ ಮಾತನ್ನು ನೋಡಿ ನಾವು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಇದನ್ನು ಕೊಟ್ಟಂತ ವಾಕ್ಯವು ಸತ್ಯವೇದದಲ್ಲಿರುವಂತಹ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 94ನೇ ಕೀರ್ತನೆ 19ನೇ ವಚನದಲ್ಲಿ ಒಬ್ಬ ಭಕ್ತನು ದೇವರ ಕುರಿತಾಗಿ ತಿಳಿಸುವಂತ ಒಂದು ವಚನ. ಆ ಮಾತು ಏನಾಗಿದೆ ಅಂದ್ರೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ. ನೋಡ್ರಿ, ನಿಜವಾಗ್ಲಿ ಈ ಭಕ್ತನು, ಈ ದಾವೀದೆಂಬ ಭಕ್ತನ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು, ಪ್ರತಿ ದಿನವೂ ತನ್ನ ಜೀವನದಲ್ಲಿ ತುಂಬ ಹೋರಾಟಗಳು, ಅಂತಹ ಹೋರಾಟಗಳಿರುವ ಸಮಯದಲ್ಲಿ, ಆ ಚಿಂತೆಗೆ ಒಳಗಿರುವ ಸಮಯದಲ್ಲಿ ದೇವರು ಭಕ್ತನಾದ ದಾವೀದನನ್ನು ವಿಧ ವಿಧವಾದ ರೀತಿಯಲ್ಲಿ ಆತನು ಆ ಭಕ್ತನನ್ನು ಸಂತೈಸ್ತಾ ಇದ್ದನು. ಧೈರ್ಯದಿಂದಿರು, ನಾನಿದ್ದೇನೆ, ನಿನ್ನ ಸಂಗಡ ಭಯಪಡಬೇಡ ಎಂಬುದಾಗಿ, ನಿನ್ನ ಕಷ್ಟಗಳನ್ನು ನಾನು ನೀಗಿಸ್ತೇನೆ ಎಂಬುದಾಗಿ, ನಿನ್ನ ಪ್ರಾಣ ಉಜ್ಜೀವಗೊಳಿಸ್ತೀನಿ ಎಂಬುದಾಗಿ, ಹೆದರಬೇಡ ಎಂದು ಹೇಳುವುದು. ಈ ರೀತಿಯಾಗಿ ಭಕ್ತನಾದ ದಾವೀದನ ವಿಷಯದಲ್ಲಿ ತನ್ನ ಕುಟುಂಬಸ್ಥರು ಕೂಡ, ತಂದೆ ತಾಯಿ, ಅಣ್ಣ ತಮ್ಮಂದರು ಯಾರೇ ಅವನನ್ನು ಸಂತೈಸದಿದ್ದರೂ ದೇವರು ಮಾತ್ರ ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲ ಕ್ಷಣದಲ್ಲಿ ಆ ಭಕ್ತನನ್ನು ಸಂತೈಸುತ್ತಿರುವುದರಿಂದ ತಾಯಿ ತನ್ನ ಮಗುವನ್ನು ಯಾವ ರೀತಿಯಲ್ಲಿ ಅದು ಗಾಯ ಹೊಂದಿದಾಗನೋ, ಅದು ಹಸುಗೊಂಡಾಗನೋ, ಅದಕ್ಕೆ ಇರುವಂತ ಯಾವುದೇ ಪರಿಸ್ಥಿತಿಗಳಲ್ಲಿ ತನ್ನ ತಾಯಿ ಯಾವ ರೀತಿಯಲ್ಲಿ ತನ್ನ ಮಗುವನ್ನು ಸಂತೈಸುತ್ತಾಳೋ ಅದಕ್ಕಿಂತ ಹೆಚ್ಚಾಗಿ ದೇವರು ತನ್ನಲ್ಲಿ ನಂಬಿಗಸ್ತರಾಗಿ ತನ್ನನ್ನೇ ಆಧರಣೆ ಮಾಡಿಕೊಂಡು ಇರುವಂತ ಪ್ರತಿ ಭಕ್ತರನ್ನು ದೇವರು, ಎಷ್ಟೇ ಚಿಂತೆಗಳಲ್ಲಿ ಭಕ್ತರು ಇದ್ರೆ ಅದರ ದೇವರು ಸಂತೈಸುವಿಕೆ ಮುಂದೆ ಎಲ್ಲವೂ ಕೂಡ ಸಂತೋಷವಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಉಂಟು. ಆ ಕಾರಣದಿಂದ ಸ್ನೇಹಿತರೆ, ಆತ್ಮೀಯರೇ, ದೇವರು ಒಬ್ಬನೇ ಬಿಟ್ಟರೆ ಬೇರೆ ಯಾರು ಕೂಡ ಆ ರೀತಿಯಲ್ಲಿ ಸಂತೈಸಲಿಕ್ಕೆ ಸಾಧ್ಯವಿಲ್ಲ. ಆತನ ಸಂತೈಸುವಿಕೆ ನಮ್ಮ ಪ್ರಾಣ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮನ್ನು ನೀವು ಜೀವಿಸ್ತೀರಿ, ಭಯಪಡಬೇಡ್ರಿ ಎಂದು ಹೇಳುವಂಥ ಸಂತೈಸುವಿಕೆ. ನಾನೇ ನಿಮ್ಮ ಸಂಗಡ ಇದ್ದೇನೆ, ಯಾಕೆ ಚಿಂತಿಸ್ತೀರಿ ಎಂಬುದಾಗಿ, ನಿಮ್ಮ ಚಿಂತೆ ಭಾರಗಳು ನನ್ನ ಮೇಲೆ ಹಾಕ್ರಿ ಎಂದು ಹೇಳಿ ಈ ರೀತಿಯಾಗಿ ಸಂತೈಸುತ್ತಾ ಎಷ್ಟೋ ಭಕ್ತರನ್ನು, ಎಷ್ಟೋ ಜನರನ್ನು ಆತನು ಆಧರಿಸಿ ಅವರನ್ನು ಆಶೀರ್ವದಿಸ್ತಾ ಅವ್ರನ್ನ ಸಂತೈಸ್ತಿರುವಂಥ ದೇವರನ್ನು ನಾವು ಆದುಕೊಂಡು ನಮ್ಮ ಚಿಂತೆ ಭಾರಗಳಲ್ಲಿ ಇರುವಾಗಲೂ ಕರ್ತನ ಸಂತೈಸುವಿಕೆಯನ್ನು ಆಧರಣೆ ಮಾಡಿಕೊಂಡು ನಾವು ಜೀವಿಸೋದಾದರೆ ಖಂಡಿತವಾಗಿ ನಾವು ಯಾವತ್ತೂ ಕೂಡ ದುಃಖಕ್ಕೆ, ಕಷ್ಟಕ್ಕೆ, ಚಿಂತೆಗೆ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಜೀವಿತಾಂತವೆಲ್ಲ ಸಂತೋಷವಿರಲಿಕ್ಕೆ ಸಾಧ್ಯವು. ಕಷ್ಟವಿದ್ದರೂ ಕೂಡ ಆತನ ಮಾತು ಎಂಬ ಸಂತೈಸುವಿಕೆ ನಮ್ಮನ್ನು ಸಂತೋಷದಲ್ಲಿ ನಡೆಸಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಆ ಕಾರಣದಿಂದ ಇವೆಲ್ಲರೂ ಕೂಡ ದೇವರನ್ನು ಆಧಾರ ಮಾಡಿಕೊಂಡು ದೇವರು ಸಂತೈಸುವಂಥ ಆ ಒಂದು ಜೀವಿತದಲ್ಲಿ ಜೀವಿಸಿರೆಂದು ಹೇಳುತ್ತಾ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ನೋಡುವವರಿಗೆ ಅನೇಕ ಚಿಂತೆಗಳಿರ್ಬೋದು, ಆದರೆ ನೀನು ಸಂತೈಸುವಂಥದ್ದು ದೇವರೇ, ಆ ಚಿಂತೆಗಳನ್ನು ಕರ್ತನೆ ಬಿಟ್ಟು ಸಂತೋಷವಾಗಿರುವಂತೆ ಮಾಡುವಂಥ ಸಂತೈಸುವಿಕೆ ನಿನ್ನಲ್ಲಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನೋಡುವವರೆಲ್ಲರನ್ನು ಸಂತೈಸು, ಆಶೀರ್ವದಿಸು. ನೀನೇ ಮಹಿಮೆ, ಘನತೆ, ಮಹಿಮೆ ನಿನಗೆ ಸಲ್ಲಿಸ್ತೀನಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.